ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ತುಂಬಾ ಗ್ಯಾಪ್ ಕೊಟ್ಬಿಟ್ಟೆ, ಯಾರು ಏನೋ ಅನ್ಕೋಬೇಡಿ. ಏನಂದರೆ ಡೈಲಿ ವ್ಲಾಗ್ ಮಾಡೋದಕ್ಕಾಗಲಿಲ್ಲ, ಒಂದಷ್ಟು ಕೆಲಸಗಳು, ಆ ಕಡೆ ಈ ಕಡೆ ಓಡಾಡೋದು, ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಅದಕ್ಕೋಸ್ಕರ ಈ ಒಂದು 3 ದಿನ ಅನ್ನೋದು ಗ್ಯಾಪ್ ತೊಗೊಂಡೆ. ಹಾಗೆ ಮನೇಲಿ ಒಂದು ಸ್ವಲ್ಪ ಕೆಲಸಗಳು ಬೇರೆ ಇದ್ವು, ಅದಕ್ಕೋಸ್ಕರ ಈಗ ನಾನು ನನ್ನ ಮಕ್ಕಳನ್ನ ಕರ್ಕೊಂಬರೋದಕ್ಕೆ ಸ್ಕೂಲ್ ಕಡೆ ಹೋಗ್ತಾ ಇದ್ದೀನಿ. ಟೈಮ್ 4 ಗಂಟೆ ಆಯಿತು. 4 ಗಂಟೆ ಆದರೂ ಕೂಡ ಎಷ್ಟೊಂದು ಬಿಸಿಲಿದೆ ನೋಡಿ. ಇವಾಗಲೇ ಏನಂದರೆ ಬೇಸಿಗೆ ಕಾಲನೂ ಕೂಡ ಸ್ಟಾರ್ಟ್ ಆಯಿತು, ಹಾಗಾಗಿ ಬಿಸಿಲು ಕೂಡ ತುಂಬಾ ಸ್ಟಾರ್ಟ್ ಆಗಿದೆ. ಈ ಶಿವರಾತ್ರಿ ಮುಗೀತಂದರೆ ಮುಗ್ದೋಯ್ತು ಕತೆ. ಯಪ್ಪ, ಈ ಸೆಕೆಗಂತೂ ತಡ್ಕೊಳಕ್ಕಾಗಲ್ಲ, ಆ ರೇಂಜಿಗಿರುತ್ತೆ. ಇವಾಗ ನಾನು ರೋಡ್ ಕ್ರಾಸ್ ಮಾಡೋದನ್ನೇ ಇಲ್ಲಿ ಸ್ವಲ್ಪ ನನಗೆ ಭಯ, ಯಾಕಂದರೆ ಒಂದು ಸ್ವಲ್ಪ ಇಲ್ಲಿ ಏನಂದರೆ ಹಂಪ್ಸಿಲ್ಲ, ಏನಿಲ್ಲ. ಗಾಡಿಗಳೆಲ್ಲ ತುಂಬ ಫಾಸ್ಟಾಗಿ ಬರ್ತಾ ಇರ್ತವೆ, ಅದು ಸ್ವಲ್ಪ ಭಯ ಅಂತ ಅನಿಸುತ್ತೆ. ಇದು ಒಂದೊಂದು ಸಲ ಸ್ಲೋ ಆಗಿ ಹೋಗ್ತವೆ, ಬಟ್ ಆಲ್ಮೋಸ್ಟ್ 90% ತುಂಬ ಸ್ಪೀಡಾಗಿ ಬರ್ತಾ ಇರ್ತವೆ. ಒಂದು ಹಂಪ್ಸ್ ಕೂಡ ಮಧ್ಯದಲ್ಲಿ ಹಾಕಿಲ್ಲ, ಏರಿಯಾ ಎಂಟ್ರೆನ್ಸ್ ಇದ್ದರೂ ಕೂಡ. ಹಾಗಾಗಿ ಸ್ವಲ್ಪ ಭಯ ಇಲ್ಲೆಲ್ಲ ನಾನು ಬರಬೇಕು ಅಂತಂದ್ರೇ. ಹಾಗಾಗಿ ನನ್ನ ಮಕ್ಕಳನ್ನೂ ಸಹ ನಾನು ಒಬ್ಬರನ್ನೇ ಬರೋದಕ್ಕೆ ಬಿಡೋಲ್ಲ. ನಾನಾದರೂ ಹೋಗಿ ಕರ್ಕೊಂಬರ್ತೀನಿ, ಇಲ್ಲ ನನ್ನ ಫ್ರೆಂಡಾದರೂ ಬಂದು ಕರ್ಕೊಂಬಂದು ಬಿಟ್ಟು ಹೋಗ್ತಾರೆ. ಬೆಳಗ್ಗೆ ಟೈಮಲ್ಲಿ ನಮ್ಮ ಮನೆಯವ್ರು ಕರ್ಕೊಂಡು ಬರ್ತಾರೆ. ಹೇಗಿದ್ರು ಗಾಡಿ ಇದೆಯಲ್ಲ, ಗಾಡಿಯಲ್ಲಿ ಮಕ್ಕಳನ್ನ ಕರ್ಕೊಂಬರ್ತಾರೆ. ಕೆಲವೊಂದು ಸಲ ಮಾತ್ರ ನಾನು ಯಾವಾಗೋ ಒಂದು ಸ್ವಲ್ಪ ಟೈಮ್, ಅದು ರೇರು, ಅವ್ರಿಗೇನಾದರೂ ಹುಷಾರಿಲ್ಲ ಮತ್ತು ಹೋಗೋದಕ್ಕಾಗಲ್ಲ ಅನ್ನೋ ಟೈಮಲ್ಲಿ ನಾನು ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಅದನ್ನು ಬಿಟ್ಟೆ ಅಂದರೆ ನಮ್ಮ ಮನೆಯವರೇ ಕರ್ಕೊಂಬರೋದು ಬೆಳಗ್ಗೆ ಟೈಮಲ್ಲಿ. ಸಂಜೆ ಟೈಮಲ್ಲಿ ಮಾತ್ರ ಇದು ನನ್ನ ಡ್ಯೂಟಿ. ಕೆಲವೊಂದು ಸಲ ಆಗದೆ ಇದ್ದರೆ ಹೇಳಿದ್ನಲ್ವ, ನನ್ನ ಫ್ರೆಂಡು ಕರ್ಕೊಂಬಂದು ಬಿಟ್ಟು ಹೋಗ್ತಾರೆ. ಈ ರೋಡ್ ಕ್ರಾಸ್ ಮಾಡೋದೇ ಸ್ವಲ್ಪ ಭಯ ಅನಿಸುತ್ತಲ್ಲ, ಮತ್ತು ಮಕ್ಕಳು ಕೂಡ ಸುಮ್ಮನೆ ಇರಲ್ಲ, ಅವರು ಓಡೋಗೋದು ಓಡಿ ಬರೋದಂಗೆಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಯಾವತ್ತೂ ಅವ್ರನ್ನ ಒಬ್ಬರೇ ಬರ್ರಿ ಅಂತಲೂ ಕೂಡ ಹೇಳಲ್ಲ ನಾನು, ಯಾಕಂದರೆ ಸ್ವಲ್ಪ ಭಯ ಆಗುತ್ತಲ್ಲ. ಅವರು ಸ್ವಲ್ಪ ಈ ರೋಡು ಏನಿದೆ ಫುಲ್ ಖಾಲಿ ಇರುತ್ತೆ. ಇದ್ರ ಪಕ್ಕದ ರೋಡ್ ಕೂಡ ಇದೆ, ಅಲ್ಲೂ ಕೂಡ ನಾವು ಹೋಗ್ಬೋದು, ಅಲ್ಲಿಂದನೂ ಕೂಡ ನಾವು ಮನೆಗೆ ಬರ್ಬೋದು. ಬಟ್ ಅಲ್ಲೇನಾದರೂ ತುಂಬ ವೆಹಿಕಲ್ಸ್ ಇರುತ್ತೆ, ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಬರೋದು ತುಂಬ ಕಷ್ಟ. ಹಾಗಾಗಿ ನಾನು ಈ ರೋಡಲ್ಲಿ ಕರ್ಕೊಂಬರ್ತೀನಿ. ಅದಾದಮೇಲೆ ಇದು ನೆಕ್ಸ್ಟ್ ಡೇ. ಆವತ್ತು ನಾನು ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ಹಾಗಾಗಿ ನೆಕ್ಸ್ಟ್ ಡೇ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಫೇಸ್ ವಾಶೆಲ್ಲ ಮಾಡಿಕೊಂಡು ಟೀ ಮಾಡಿಟ್ಟು ಆಮೇಲೆ ನಾನಿಲ್ಲಿ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಮಡಕೆ ಕಾಳು ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಮಡಕೆ ಕಾಳು ನೆನೆ ಹಾಕಿರೋದನ್ನ ಫಸ್ಟ್ ಇಲ್ಲಿ ಹಂಚಿನ ಮೇಲೆ ಎಲ್ಲಾರ ಬಾಣಲಿ ಒಳಗಡೆ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನೊಂದು ಏನಂದರೆ ಬೇಗ ಬೇಯುತ್ತೆ. ನಾವು ಪಲ್ಯದಲ್ಲಿ ಒಗ್ಗರಣೆಗೆ ಹಾಕ್ತೀವಲ್ಲ, ಆವಾಗ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಈ ಥರ ಹುರ್ಕೋತೀನಿ. ಮತ್ತು ಈ ಥರ ಹುರ್ಕೊಂಡು ಸ್ವಲ್ಪ ಉಪ್ಪನ್ನೆಲ್ಲ ಹಾಕ್ಕೊಂಡು ತಿಂತಾಯಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟು. ಯಾವುದೇ ಕಾಳಾಗಿರ್ಬೋದು, ನೆನೆಸಿದ ಮೇಲೆ ಸ್ವಲ್ಪ ಹಂಚಿನ ಮೇಲೆ ಹಾಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಉದುರಿಸ್ಕೊಂಡು ತಿಂದುಬಿಟ್ರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇವಾಗ ಏನು ಕಾಳನ್ನ ನೆನೆ ಇಕ್ಕಿದ್ನೋ ಅದೇ ಒಂದು ಪಾತ್ರೆ ಒಳಗಡೆ ಈಗ ಒಗ್ಗರಣೆ ಮಾಡಿಕೊಂಡು ಪಲ್ಯ ಮಾಡ್ತೀನಿ. ಒಂದು ಕಡೆ ಕಾಳು ಕೂಡ ಅದು ಹುರಿತಾ ಇದ್ದೀನಿ, ಇನ್ನೊಂದು ಕಡೆ ಪಲ್ಯನೂ ಕೂಡ ಮಾಡಿಬಿಡೋಣ, ಯಾಕಂದರೆ ಬೇಗ ಕೆಲಸ ಮುಗಿಯುತ್ತಲ್ವ, ಅದಕ್ಕೋಸ್ಕರ. ಈಗ ಪಾತ್ರೆ ಇಟ್ಟಿದ್ದೀನಿ, ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಈಗ ಸ್ಟಾರ್ಟ್ ಮಾಡ್ಕೋಬೇಕು ಕೆಲಸನ. ಚಪಾತಿಗೆ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ. ಚಪಾತಿ ಹಿಟ್ಟು ನೆಂದ್ಕೊಳೋಷ್ಟರಲ್ಲಿ ಪಲ್ಯ ಎಲ್ಲ ಮಾಡಿಕೊಂಡು ಸಾಂಬಾರು ಏನಾದರೂ ಮಾಡೋದಿದ್ದರೆ ಅದನ್ನೆಲ್ಲ ಜೋಡಿಸ್ಕೊತೀನಿ. ಹಾಗೆ ಇವತ್ತು ನನ್ನ ಮಕ್ಕಳಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಏನು ಆ ಸರ್ಪ್ರೈಸ್ ಗಿಫ್ಟು, ಏನು ಕೊಟ್ಟಿದ್ದೀನಿ ಅಂತ ವಿಡಿಯೋ ನೋಡ್ತಾ ಹೋಗಿ, ನಿಮಗೆ ಕೂಡ ಗೊತ್ತಾಗುತ್ತೆ. ಎಲ್ಲೂ ಸ್ಕಿಪ್ ಮಾಡಿಬಿಡಿ ಆಯಿತಾ. ಕೆಲವೊಬ್ರು ಸ್ಕಿಪ್ ಮಾಡಿ ವಿಡಿಯೋಸ್ನ ನೋಡ್ತೀರಾ, ಹಾಗಾಗಿ ಅಷ್ಟೇ. ತುಂಬ ದಿನದ ಆಸೆ ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ರು. ಹಾಗಾಗಿ ಇವತ್ತು ಅವ್ರಿಗೆ ಗೊತ್ತಿಲ್ಲದೇ ತೊಗೊಂಬಂದು ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಇವತ್ತು ಸರ್ಪ್ರೈಸ್ ಗಿಫ್ಟನ್ನ ರೆಡಿ ಮಾಡಿದ್ದೀನಿ. ಯಾವ ಗಿಫ್ಟು ಏನು, ಅವರು ಹೇಗೆಲ್ಲ ಫುಲ್ ಖುಷಿಯಾಗಿ ಕುಣಿದಾಡಿದ್ರು, ಅವ್ರ ರಿಯಾಕ್ಟ್ ಯಾವ ಥರ ಮಾಡಿದ್ರು ಅಂತ ಹೇಳಿ ತೋರಿಸ್ತೀನಿ. ಹಾಗೆ ಒಗ್ಗರಣೆ ಕೂಡ ಇಲ್ಲಿ ರೆಡಿ ಆಗ್ತಾ ಇದೆ. ಸ್ವಲ್ಪ ಇದು ಒಂಥರ ಗ್ರೇವಿ ಥರನೇ ಮಾಡ್ತೀನಿ, ಯಾಕಂದರೆ ನನ್ನ ಮಕ್ಕಳಿಗೆ ಪಲ್ಯ ಅನ್ನೋದು ಸ್ವಲ್ಪ ಗಟ್ಟಿಯಾಗಿ ಇದ್ದರೆ ತಿನ್ನೋದಕ್ಕೆ ಇಷ್ಟಪಡಲ್ಲ. ಯಾಕಂತಂದರೆ ಕಾಳನ್ನಷ್ಟು ತಿನ್ನು ಅಂತ ಹೇಳ್ತೀನಲ್ಲ, ಅದಕ್ಕೋಸ್ಕರ ಅವ್ರಿಗೆ ಇಷ್ಟ ಆಗಲ್ಲ. ಅದಕ್ಕಂತಲೇ ಇವಾಗ ನಾನು
ಸ್ವಲ್ಪ ಗ್ರೇವಿ ಥರ ಮಾಡಿಕೊಡ್ತೀನಿ. ಇಲ್ಲಿ ನನ್ನ ಮಗಳು ಕೂಡ ಅವಳ ಪಾಡಿಗೆ ಅವಳು ರೆಡಿ ಆಗ್ತಾ ಇದ್ದಾಳೆ. ಶೂಸ್ ಉಲ್ಟಾ ಹಾಕ್ಕೊಂಡಿದ್ಲು, ಹಾಗಾಗಿ ಶೂಸ್ ಉಲ್ಟಾ ಹಾಕ್ಕೊಂಡಿದ್ದೀಯ ನೋಡು ಅಂತ ಹೇಳಿದೆ. ಮತ್ತೆ ಚೇಂಜ್ ಮಾಡಿ ಹಾಕ್ಕೊಳ್ತಾ ಇದ್ದಾಳೆ. ಇವಳೇನಂತಂದರೆ ನನ್ನನ್ನು ಯಾವುದಕ್ಕೂ ಕೂಡ ಕಾಯಲ್ಲ. ಅವಳ ಪಾಡಿಗೆ ಅವಳು ಡ್ರೆಸ್ ಹಾಕ್ಕೊಂಡು ಮತ್ತು ಶೂಸ್ ಗೀಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿಬಿಡ್ತಾಳೆ. ಇನ್ನು ಅಜಯೇ ನನಗೆ ತುಂಬ ಕಾಡಿಸೋದು. ಅಮ್ಮ ಅದನ್ನು ಹಾಕು, ಇದನ್ನು ಹಾಕು, ಟೈ ಹಾಕು, ಬೆಲ್ಟ್ ಹಾಕು, ಅದನ್ನು ಕೊಡು, ಇದನ್ನು ಕೊಡು ಅಂತ ಹೇಳ್ತಿರ್ತಾನೆ. ಬಟ್ ಇವಳು ಆ ಥರ ಏನಿಲ್ಲ. ಅವಳ ಪಾಡಿಗೆ ಅವಳು ರೆಡಿ ಆದ್ಲೇನೋ, ಅವಳ ಪಾಡಿಗೆ ಅವಳು ಬುಕ್ಸ್ ಎಲ್ಲ ಇಟ್ಕೊಂಡ್ಲೇನೋ, ರೆಡಿಯಾಗಿ ಸ್ಕೂಲಿಗೆ ಹೊರಟ್ಲೇನೋ ಆ ಥರ ಅವಳದು. ಅವಳೇ ಒಂಥರ, ಇವನೇ ಒಂಥರ ನನಗೆ. ಹಾಗೆ ಇನ್ನೊಂದು 2 ತಿಂಗಳು ಮುಗೀತಂದರೆ ಆಲ್ಮೋಸ್ಟ್ ಅವಳು UKG ಕಂಪ್ಲೀಟ್ ಮಾಡಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ಬರ್ತಾಳೆ. ಇಷ್ಟು ಬೇಗ ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗಿನ ಅಂತ ಅನಿಸುತ್ತೆ. ಆದರೂ ಮಕ್ಕಳು ಬೆಳೆಯೋದು ಗೊತ್ತೇ ಆಗೋದಿಲ್ಲಲ್ಲ. ಏನು ಮಾಡೋದು, ಇವಾಗ ಅವಳಿಗೆ ತಲೆ ಬಾಚ್ತಾ ಇದ್ದೀನಿ. ತಲೆ ಬಾಚೋದು ಸ್ವಲ್ಪ ದೊಡ್ಡ ಕೆಲಸ ಇವಳಿಗೆ ನನಗೆ. ಯಾಕಂದರೆ ತಲೆನ ಎಷ್ಟು ನಿಧಾನಕ್ಕೆ ಬಚ್ಚಬೇಕಂದ್ರೆ ಅಷ್ಟು ನಿಧಾನಕ್ಕೆ ಬಚ್ಚಬೇಕು. ಸ್ವಲ್ಪ ಈ ಥರ ಒಂಚೂರು ನೋಡಿ, ಈ ಥರ ಹೇಳಿದ್ರೂ ಹತ್ಬಿಡ್ತಾಳೆ. ಅಮ್ಮ ನನ್ನ ಕೂದಲು ಏನು ಕೆಡ್ತೀಯಾ ಅಂತಂದು ನೋಡಿ ಹಿಂಗೆ ಮಾಡ್ತಾಳೆ. ಅವಳಿಗೆ ತಲೆ ಬಾಚೋದೇ ಒಂದು ದೊಡ್ಡ ಸಾಹಸ ನನಗೆ. ಇವಾಗಲೇ ಹಿಂಗೆ ಅಕಸ್ಮಾತ್ ಉದ್ದ ಕೂದಲು ಬಿಟ್ಟ ಮೇಲೆ ನನ್ನ ಕತೆ ಹೆಂಗಪ್ಪ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಅವಳು ಸುಮ್ಮನೆ ಇರೋದಿಲ್ಲಲ್ಲ, ತುಂಬ ಅಳ್ತಿರ್ತಾಳೆ. ಸ್ವಲ್ಪ ಇಷ್ಟು ಇರೋ ಲೆಂತ್ಗೆ ಬಾಚೋದಕ್ಕೋದ್ರೆ ಅಳ್ತಾಳೆ. ಅದಕ್ಕೋಸ್ಕರ ಇವಾಗ ಅವಳನ್ನ ಸ್ಕೂಲಿಗೆ ಕಳಿಸಿ ಆಮೇಲೆ ನಾನು ಮತ್ತು ನನ್ನ ಫ್ರೆಂಡ್ ಮಗಳು 3 ಜನ ರಾಯರ ಮಠಕ್ಕೆ ಬಂದ್ವಿ. ಇವಳು ನನ್ನ ಫ್ರೆಂಡ್ ಮಗಳು ಅನ್ವಿತಾ ಅಂತೇಳಿ. ಸೊ ಇವತ್ತು ಅವಳ ಬರ್ಡೇ, ಅದಕ್ಕೋಸ್ಕರ ಹಂಗೆ ರಾಯರ ಮಠದ ಬಂದು ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ರಾಯರ ಮಠಕ್ಕೆ ಬಂದಿದ್ದೀವಿ. ಅಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿ ಹರಳಿಕಟ್ಟೆ ಇದೆ, ಅಲ್ಲೂ ಕೂಡ ಪ್ರದಕ್ಷಿಣೆ ಹಾಕಿ ಕೂತಿದ್ದೀವಿ. ಸೊ ಫೇಸ್ ನಿಮ್ಗೆ ಕಾಣ್ತಾ ಇಲ್ಲ ಅಂತ ಅನಿಸುತ್ತೆ, ಬಟ್ ಹೌದು ಕಾಣ್ತಾ ಇಲ್ಲ. ಒಬ್ಬೊಬ್ಬರಿಗೆ ಒಂಥರ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಕೆಲವೊಂದು ಇಷ್ಟ ಆಗಲ್ಲ, ಹಾಗಾಗಿ ನಾನು ಫೇಸ್ನ ತೋರಿಸ್ತಿಲ್ಲ ಅಷ್ಟೇ. ಮತ್ತೇನು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಆಯಿತಾ. ಹಾಗೆ ಫ್ರೆಂಡ್ಸ್, ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ. ಹಾಗೆ ರಾಯರ ಮಠಕ್ಕೆ ಬಂದಾಗ ರಾಯರ ದರ್ಶನ ಮಾಡಿಸ್ತಾ ಇದ್ದರೆ ಹೆಂಗೆ ಹೇಳಿ ನೋಡಿ. ರಾಯರ ಮಠಕ್ಕೆ ಬಂದಮೇಲೆ ಟೈಮ್ ಆಗಲೇ 1 ಗಂಟೆ ಆದರೂ ಕೂಡ ತುಂಬ ರಶ್ ಇತ್ತು. ಹಾಗೆ ತುಂಬ ಜನ ಇದ್ದರು. ಇವಾಗೇನು ಕಡಿಮೆ ಆಗ್ತಾ ಇದ್ದಾರೆ, ಇಲ್ಲೆಲ್ಲ ಲಾಕ್ ಮಾಡಿದ್ದಾರೆ ಆಲ್ಮೋಸ್ಟ್. ಇವಾಗೆಲ್ಲ ಕ್ಲೋಸ್ ಮಾಡ್ತೀವಿ ಅಂತಲೂ ಕೂಡ ಹೇಳ್ತಾಯಿದ್ರು. ಏನಾದರೂ ಸ್ವಲ್ಪ ಲೇಟ್ ಆಯಿತು ನಾವು ಬರೋದು ಕೂಡ. ಸೊ ದೇವ್ರ ದರ್ಶನ ಮಾಡಿಕೊಂಡು ನಾನು ಮನೆಗೆ ಬಂದಿದ್ದು ಇದನ್ನು ಇಟ್ಕೊಂಡು ಏನು ಅಂತ ಆಲ್ಮೋಸ್ಟ್ ಗೊತ್ತಾಗಿರ್ಬೋದಲ್ವ. ಅಕ್ವೇರಿಯಮ್ಮು ಇದನ್ನು ತರಬೇಕಂತ ತುಂಬ ದಿನದಿಂದ ಆಸೆ ಇತ್ತು. ನನ್ನ ಮಗನಿಗೆ ತುಂಬ ಕೇಳ್ತಾ ಇದ್ದೆ, ಡೈಲಿ ಕೇಳ್ತಾನೆ ಇದ್ದ, ಅಮ್ಮ ಯಾವಾಗ ತರೋಣಮ್ಮ ಫಿಶ್ ಯಾವಾಗ ತರೋಣಮ್ಮ ಅಂತ ಹೇಳಿ. ಸೊ ಫೈನಲಿ ಇವತ್ತು ತೊಗೊಂಬಂದಿದ್ದೀನಿ. ಒಂದು 4 ರೀತಿ ಫಿಶ್ ಎಲ್ಲ ತಂದಿದ್ದೀನಿ. ಸೊ ನೋಡಿ ಅವರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಬಾ ಬೇಗ ಮುಂದಕ್ಕ ಬಮ್ಮ ಬರಬೇಕು. ಭ್ರಮರ ಇಲ್ಲಿ ನೋಡಲ್ಲ ಏನು ತಂದೀನಿ. ಕೈ ಕಂಗಿಲ್ಲ ಸತ್ತಕೋವು. ಹ್ಞೂ 4 ಹಾಕೀನಿ, 4 ಫಿಶ್. ಅವಾಗಲೇ ತಗೊಂಬಂದೆ ಬೆಳಿಗ್ಗೆನೆ, ಮಧ್ಯಾಹ್ನ ತಂದೆ. ಹ್ಞೂ ಮತ್ತೆ ಮುಟ್ಟಂಗಿಲ್ಲ ಭ್ರಮರ, ಮುಟ್ಟಂಗಿಲ್ಲ. ಅದು ಬಿಡು, ಬಟ್ಟೆ ಬಿಟ್ಟು ಈ ಕಡೆ ಬಂದ್ಬಿಡ್ಬೇಕು ನೀನು. ಮುರ್ದೋಕತಿ, ಕರೆಂಟ್ ಶಾಕ್ ಹೊಡಿತತಿ. ಈಗಲೇ ಹೇಳಿ ನೋಡು, ಇರ್ಲಿ ಅಂತ ಇಟ್ಟೆ. ತೆಗಿತೀನಿ ಆಮೇಲೆ ನೀವು ನೋಡ್ರಿ ಅಂತ ಇಟ್ಟಿದ್ದೆ. ಸರಿ ಬಟ್ಟೆ ಚೇಂಜ್ ಮಾಡಿ.